ತುಳುಕುತ್ತಿದೆ. ಮೋಸ, ವಂಚನೆ, ಕಪಟ, ಷಡ್ಯಂತ್ರ, ದಬ್ಬಾಳಿಕೆ. ದಿಕ್ಕು ದಿಕ್ಕುಗಳಲ್ಲಿ ಗರ್ಜಿಸುತ್ತಿದೆ. ರೌಡಿಗಳ ಅಟ್ಟಹಾಸ. ಅಮಾಯಕರು ಅಬಲೆಯರ ಮೇಲೆ ಸಮಾಜ ಕಟ್ಟುತ್ತಿದ್ದಾರೆ. ದೇಶದ್ರೋಹಿ ಭೂಗತ ಪಾತಕಿಗಳು ಸತ್ಯದ ಕೈಗೆ ಬೇಡಿ ನ್ಯಾಯಕ್ಕೆ ಧೋಖ ಮಾಡುತ್ತಿದ್ದಾರೆ. ಕಾಕಿ ತೊಟ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು. ಹೀಗಿರುವಾಗ ಭಂಡ ಅಧಿಕಾರಿಗಳಿಗೆ, ದುಷ್ಟ ನರವ್ಯಾಘ್ರರಿಗೆ ಸಿಡಿದಂತ ಹುಲಿಯಾಗಿ ದಿಟ್ಟತನದಿಂದಲೇ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಕಾನೂನು ಪರಿಪಾಲಕನಾಗಿ, ಐ ಮೀನ್ ಸರ್ಕಲ್ ಇನ್ಸ್ಪೆಕ್ಟರ್ ಸುಜೇಂದ್ರನಾಗಿ. ಧರ್ಮದ ನಾಡಲ್ಲಿ ಅಧರ್ಮದ ಉಯ್ಯಾಲೆ ಕಟ್ಟಿ ಸೊಕ್ಕಿನಿಂದ ಮೆರೆಯುವ ಸರದಾರರಿಗೆ ಚಟ್ಟ ಕಟ್ಟಲು ಕಾಕಿ ತೊಟ್ಟು ಕುರುಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇನೆ. ಅಸ್ತ್ರ ಶಸ್ತ್ರ ಸಜ್ಜಿತನಾಗಿ. ನಾನು ಧರಿಸಿರುವುದು ಕೇವಲ ಕಾಕಿ ಮಾತ್ರ ಅಲ್ಲ. ತಲೆ ಮೇಲೆ ಸಿಂಹ, ಭುಜದ ಮೇಲೆ ಸ್ಟಾರು, ಸೊಂಟಕ್ಕೆ ಬೆಲ್ಟು, ಕೈಯಲ್ಲಿ ಲಾಟೆ, ಐರನ್ ಆಗಿರೋ ಬಟ್ಟೆ, ಪಾಲಿಶ್ ಆಗಿರೋ ಶೂ ಜೊತೆಗೆ ಲೋಡೆಡ್ ಗನ್ನು ಕಂಡ್ರು. ನೀವು ನಿರ್ಮಿಸಿದ ಕಪಟ ಕೋಟೆಯನ್ನ ಧೂಳಿಪಟ ಮಾಡಲು ನನ್ನ ಬತ್ತಳಿಕೆಯಲ್ಲಿ ಬ್ರಹ್ಮಾಸ್ತ್ರ ಸದಾ ಸಿದ್ಧ. ಅಧಿಕಾರ, ಸ್ಟಾರ್, ಬಿರುದುಗಳೆಲ್ಲ ನನ್ನ ಪೊಲೀಸ್ನ ಆಸ್ತಿನೇ. ಆದ್ರೆ ನನ್ನೊಳಗಿರುವ ಪೊಲೀಸೇ ಬೇರೆ, ನನ್ನ ದಿಕ್ಕೇ ಬೇರೆ, ನನ್ನ ಗುರಿಯೇ ಬೇರೆ. ಸಮಾಜದಲ್ಲಿ ಸಂದರ್ಭ ಬಂದಾಗ ಒಳ್ಳೆಯ ವ್ಯಕ್ತಿಯೂ ಸಹ ಒಮ್ಮೊಮ್ಮೆ ತಪ್ಪು ಮಾಡಬಹುದು. ಅಂತವನಿಗೂ ಸಹ ಜೀವನದಲ್ಲಿ ಬದುಕೋದಕ್ಕೊಂದು ಚಾನ್ಸ್ ಕೊಟ್ಟು ಸಮಾಜದಲ್ಲಿ ಹೀರೋ ಮಾಡ್ತೀನಿ. ತಿದ್ದುಕೊಳ್ಳಿಲ್ಲ ಅಂದ್ರೆ 6 ಅಡಿ 3 ಅಡಿ ಜಾಗ ಅವನಿಗೆ ಸ್ವಂತ ಮಾಡಿಬಿಡ್ತೀನಿ. ಸಿಕ್ಕಿದ್ದನ್ನ ಕೊಚ್ಚಿಕೊಂಡು ವೇಗವಾಗಿ ಸಾಗುವ ಅನ್ಯಾಯ, ಅನಾಚಾರ, ಅಧರ್ಮ, ಭ್ರಷ್ಟಾಚಾರ ಎಂಬ ನನಗೆ ಅಣೆಕಟ್ಟಾಗಿ ನಿಲ್ತೇನೆ. ಇದು ನನ್ನ ಪ್ರೊಫೆಷನ್. ಆದ್ರೆ ಕಾಡಿಗೆ ತಾನೊಬ್ಬನೇ ಹುಲಿ ಎಂಬಂತೆ ನಾಚಿಕೆ ಇಲ್ಲದವನ ಹಾಗೆ ಮೆರೆಯುತ್ತಿದ್ದಾನೆ ಕಲಿಯುಗದ ಭೂಗತ ಪಾತಕಿ ಅರ್ಜುನ್ ವರ್ಮಾ. ಅದೆಂದಿಗೂ ಸಾಧ್ಯವಿಲ್ಲ. ಎಷ್ಟು ದಿನಗಳವರೆಗೆ ಕಾಕಿಯ ಕಣ್ಣು ತಪ್ಪಿಸಿ ಅಟ್ಟಹಾಸದಿಂದ ನರ್ತಿಸುವೆ. ನಿನ್ನ ನರ್ತನಕ್ಕೆ ಇತಿಶ್ರೀ ಹಾಡಲೆಂತೆ ನೀನು ನಿರ್ಮಿಸಿದ ಗುಪ್ತ ಕೋಟೆಯ ಬಾಗಿಲು ತಟ್ಟಲು ಯಾವ ಅಸ್ತ್ರಕ್ಕೆ ಯಾವ ಶಸ್ತ್ರ ಹೂಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. दोनों हाथों की जरूरत ताली बजाने के लिए नामर्दों को होती है. किंकरों से निपटने के लिए शेर का एक पंजा ही काफी है. ನನಗೆ ಸವಾಲು ಹಾಕಿದ ಯಾವ ಪುಂಡ ಹುಲಿಯನ್ನು ಎನ್ಕೌಂಟರ್ ನಲ್ಲಿ ಸಾಯಿಸದೆ ಬಿಟ್ಟಿಲ್ಲ ಈ ಕಲಿಯುಗದ ಪರಶುರಾಮ. Yes, that is ಸುಜೇಂದ್ರ. Hello, Inspector Sujendra speaking here. What? Kidnapper? My foot? Once again, I will reach with immediately. Just